ಯತ್ನಾಳ್ ಉಚ್ಚಾಟನೆಯ ಬೆನ್ನಲ್ಲೇ ಶ್ರೀಗಳು ಸಿಡಿದೆದ್ದಿದ್ದಾರೆ. ಹೈಕಮಾಂಡ್ ವಿರುದ್ಧ ಜಯ ಮೃತ್ಯುಂಜಯ ಶ್ರೀ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ ಬೆನ್ನಿಗೆ ಪಂಚಮಸಾಲಿ ಸ್ವಾಮೀಜಿ ನಿಂತಿದ್ದಾರೆ. ಯತ್ನಾಳ್ರನ್ನ ಉಚ್ಚಾಟಿಸಿರೋದು ಪಂಚಮಸಾಲಿ ಸಮುದಾಯ ವಿರೋಧಿಸ್ತಾ ಇದೆ. ಬಿಜೆಪಿಯೇ ತನ್ನ ಕಾಲ ಮೇಲೆ ಕಲ್ಲು ಹಾಕೊಂಡಿದೆ. ಪಂಚಮಸಾಲಿಗಳ ಹೋರಾಟ ಕೊನೆಗಾಣಿಸೋದಿಕ್ಕೆ ಈ ತಂತ್ರ. ಇನ್ನೂ ಕಾಲ ಮಿಂಚಿಲ್ಲ. ಹೈಕಮಾಂಡ್ ಈ ಬಗ್ಗೆ ಮರುಪರಿಶೀಲನೆ ಮಾಡಬೇಕು ಅಂತಲೂ ಕೂಡ ಆಗ್ರಹಿಸಿದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಅವರನ್ನ ಉಚ್ಚಾಟಿಸಿ ಬಿಜೆಪಿ ಆದೇಶವನ್ನು ಹೊರಡಿಸಿರುವಂಥದ್ದು ಸಹಜವಾಗಿ ಬಿಜೆಪಿಯ ಕ್ರಮಕ್ಕೆ ಈಗ ಪಂಚಮಸಾಲಿ ಸಮಾಜ ಕೂಡ ಕೇಳಿರುವಂಥದ್ದು. ನಮ್ಮ ಜೊತೆಗೆ ಮಾತಾಡೋಕ್ಕೆ ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನಿನ್ನೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರುವಂಥದ್ದು 6 ವರ್ಷಗಳ ಅವಧಿಗೆ ಬಿಜೆಪಿ ಹೈಕಮಾಂಡ್. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎಂದೂ ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ. ಯಾವತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಬಿಜೆಪಿ ಹೇಳುವಂಥ ಹಿಂದುತ್ವದ ಪ್ರಬಲ ಪ್ರತಿಪಾದಕರಾಗಿ ಮತ್ತು ಭ್ರಷ್ಟಾಚಾರ ವಿರುದ್ಧವಾಗಿ ಪಕ್ಷದ ಒಳಗಿರ್ತಕ್ಕಂಥ ಕುಟುಂಬ ರಾಜಕೀಯ ವಿರುದ್ಧ ಮಾತಾಡಿದರ ಹೊರತು ಎಂದೂ ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ. ಇಡೀ ರಾಜ್ಯ ಜನತೆ ಬಸನಗೌಡರನ್ನ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಂಡಿದ್ದರು. ಅವ್ರು ಹಾಗೆ ಆಗ್ತಾರೆ ಅಂತ ನಂಬಿಕೆ ಇತ್ತು. ಮುಂದೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ, ರಾಜ್ಯ ಮಟ್ಟದ ಬೆಳೀತಿರೋ ಹೊಟ್ಟೆ ಕಿಚ್ಚಿಗೋಸ್ಕರವಾಗಿ ಪಂಚಮಸಾಲಿ ಮೀಸಲಾತಿ ಹೋರಾಟವನ್ನು ಕೊನೆಗಾಣಿಸ್ಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಕಾಣಲಾರದಂಥ ಶಕ್ತಿಗಳು ಆ ಪಕ್ಷದ ವರಿಷ್ಠರಿಗೆ ಕುತಂತ್ರದ ಮೂಲಕವಾಗಿ ಉಚ್ಚಾಟನೆ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಇದು ಭಾಳಷ್ಟು ಖಂಡನೀಯವಾಗಿರ್ತಕ್ಕಂಥದ್ದು. ಇಡೀ ನಮ್ಮ ಸಮುದಾಯ ಅವ್ರ ಪರವಾಗಿದೆ. ನಮ್ಮ ಸಮುದಾಯ ಅಷ್ಟೇ ಅಲ್ಲ, ಇಡೀ ಉತ್ತರ ಕರ್ನಾಟಕ ಬಸವನ ಪಾಟೀಲ್ ಯತ್ನಾಳ್ ಜೊತೆಗಿದೆ. ಅವ್ರ ಜೊತೆಗಿಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ಅವ್ರದ್ದು ಏನು ವಿಚಾರಗಳಿದಾವೆ, ಧೈರ್ಯವಾಗಿ ಅವ್ರ ಆಲೋಚನೆಗಳಿದಾವೆ, ಅದನ್ನು ಬಿತ್ತರಿಸೋ ಪ್ರಯತ್ನವನ್ನು ಅವ್ರು ಮಾಡಬೇಕು. ಏಕೆಂದರೆ ಸತ್ಯಕ್ಕೊಂದು ಕಾಲ ಬಂದೇ ಬರುತ್ತೆ. ಅಪ್ರಾಮಾಣಿಕರು ಯಾವತ್ತೂ ವಿಜೃಂಭಿಸ್ತಾರೆ, ಆದರೆ ಪ್ರಾಮಾಣಿಕರಿಗೆ ಒಂದು ಕಾಲ ಬರುತ್ತೆ. ಇತಿಹಾಸ ಯಾವತ್ತೂ ಉಳಿಯುವಂಥದ್ದು ಪ್ರಾಮಾಣಿಕರಿಗೆ ಉಳಿಯುತ್ತೆ ಹೊರತು ಅಪ್ರಾಮಾಣಿಕರು ಉಳಿಲಿಕ್ಕೆ ಸಾಧ್ಯವಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಸಮುದಾಯದ ಮೀಸಲಾತಿ ಹೋರಾಟಕ್ಕೆ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪಕ್ಷಾತೀತವಾಗಿ ಧ್ವನಿ ಎತ್ತಿದರು. ಅಧಿಕಾರದ ಹಂಗನ್ನು ಮೀರಿ ಹೋರಾಟಕ್ಕೆ ಧ್ವನಿ ಎತ್ತಿದರು. ಹಾಗೆ ನಮ್ಮ ಸಮಾಜ ಇವತ್ತು ಅವ್ರನ್ನ ಭಾಳ ನಂಬಿದೆ. ಮತ್ತು ಬಿ ಜೆ ಪಿಗೆ ಯಾವತ್ತು ವೋಟ್ ಬ್ಯಾಂಕೇ ಲಿಂಗಾಯತರ ವೋಟ್ ಬ್ಯಾಂಕು. ಆ ಲಿಂಗಾಯತರ ವೋಟ್ ಬ್ಯಾಂಕ್ ಯಾವತ್ತು ಕಡಿಮೆ ಆಗಿದೆ, ಮತ್ತು ಬಿ ಜೆ ಪಿಗೆ ಹಿನ್ನಡೆಯಾಗಿದೆ. ಆ ಲಿಂಗಾಯತರಲ್ಲೇ ಭಾಳ ದೊಡ್ಡ ಜನಾಂಗ ಪಂಚಮಸಾಲಿ ಸಮಾಜ. ಈ ಜನಾಂಗ ಇವತ್ತು ಬಸನಗೌಡರ ಮೇಲೆ ಭಾಳ ನಂಬಿಕೆ ಇಟ್ಟಿದ್ದಾರೆ. ಆ ನಾಯಕರನ್ನ ನೀವೇನಾದ್ರು ಕಡೆಗಣಿಸುವ ಪ್ರಯತ್ನವನ್ನು ಇವತ್ತೇನು ಮಾಡಿದರೆ ಇದರಿಂದ ಬಿ ಜೆ ಪಿಗೆ ಭಾಳ ದೊಡ್ಡ ಪೆಟ್ಟು. ಹಾಗಾಗಿ ಯಾರ್ದೋ ಮಾತು ಕೇಳ್ಕೊಂಡು ಬಿ ಜೆ ಪಿ ರಾಷ್ಟ್ರೀಯ ಪಕ್ಷ ಕುಳಿತು ಪರಸ್ಪರ ಯಡಿಯೂರಪ್ಪನವರು ಮತ್ತು ಬಸವನ ಕೂತ್ಕೊಂಡು ಹೊಂದಾಣಿಕೆ ಮಾಡೋ ಪ್ರಯತ್ನ ಮಾಡಬೇಕಾಗಿತ್ತು ಹೊರತು ಉಚ್ಚಾಟನೆ ಮಾಡೋ ಪ್ರಯತ್ನ ಮಾಡಬಹುದಾಗಿತ್ತು. ಭಾಳಷ್ಟು ಅವ್ರ ಪಕ್ಷಕ್ಕೆ ಹಿನ್ನಡೆ. ಬಸನಗೌಡರಂತೂ ಎಮ್ ಎಲ್ ಎ ಆಗಿರ್ತಾರೆ, ಅವ್ರ ಹೋರಾಟ ಮುಂದುವರಿಸ್ತಾರೆ, ಇಂದು ಕೇಂದ್ರ ಸಚಿವರಾಗಿದ್ದಾರೆ. ರಾಜಕೀಯ ಇವತ್ತು ಶಾಶ್ವತವಲ್ಲ. ಇಷ್ಟು ಕೂಡಲಸಂಗಮ ಸ್ವಾಮೀಜಿಯವರು ಹೇಳ್ತಿರುವಂಥದ್ದು ಸುಳ್ಳು ವಿಜೃಂಭಿಸುತ್ತದೆ, ಆದರೆ ಸತ್ಯಕ್ಕೆ ಒಂದು ಕಾಲ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಮುಂದೆ ಒಳ್ಳೆಯದಾಗತ್ತೆ ಅನ್ನುವಂಥ ಮಾತನ್ನು ಕೂಡಲಸಂಗಮ ಸ್ವಾಮೀಜಿಯವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎದುರು ಹೇಳಿರುವಂಥದ್ದು. ಕ್ಯಾಮರಾ ನಡೆಸ್ಪಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.